ಮೊದಲಿದ್ದೆ ಬಿಜೆಪಿ ಚಿಕ್ಕ ವಯಸ್ಸಿಂದೆ ನಾವು ಹಂಗೆ ನಮ್ಮ ಊರಲ್ಲೇ. ಹೌದಾ? ನಾವು ಕಾಂಗ್ರೆಸ್ ಕಾಂಗ್ರೆಸ್ ಮನ್ಸೂರ್ ಅಲಿ ಖಾನ್ ನಾವು ಇದರಲ್ಲೇ ಕಾಂಗ್ರೆಸ್ 70 ವರ್ಷದಲ್ಲಿ 3 ಭಾಗ ಮಾಡಿ 4ನೇ ಭಾಗಕ್ಕೆ ರೆಡಿ ಆಗ್ತಾ ಇದೆ. ಇವಾಗ ಮೋದಿನ ಬಿಟ್ಟು ಕಾಂಗ್ರೆಸ್ ಕೊಟ್ಟು ಹಾಕ್ತಾರ. ಬಿಜೆಪಿನ ಕಾಂಗ್ರೆಸ್? ನಾನು ಕಾಂಗ್ರೆಸ್. ಮೋದಿ ಒಳ್ಳೆ ಲೀಡರ್ ಇದ್ದಾರೆ, ಅದಕ್ಕೆ ಆಗ್ತಾ ಇದ್ದಾರೆ. ಇವ್ರಲ್ಲಿ ಕಾಂಗ್ರೆಸ್ ಯಾರು ಇಟ್ಟಿದ್ದಾರೆ ಅಂತ ಲೀಡರ್? ಎಸ್ ವೀಕ್ಷಕರೇ, ನಾನೀಗ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಇಲ್ಲಿನ ಮತದಾರ ಪ್ರಭುಗಳನ್ನ ಮಾತನಾಡಿಸೋಣ, ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸೊ ಈಗ MP ಎಲೆಕ್ಷನ್ ಕೂಡ ಬಂತು. ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ, ಬಿಜೆಪಿನ ಕಾಂಗ್ರೆಸ್? ನಾವು ಕೇರಳ ಅವರೇ. ಕೇರಳ. ಓಕೆ, ಹೇಳಿ. ಬಿಜೆಪಿ ಅವರೇ. ಬಿಜೆಪಿ. ಓಕೆ, ಯಾಕೆ ಬಿಜೆಪಿ? ಯಾಕಂದ್ರೆ ಮೊದಲಿದ್ದೆ ಬಿಜೆಪಿ ಚಿಕ್ಕ ವಯಸ್ಸಿಂದೆ ನಾವು ಹಂಗೆ ನಮ್ಮ ಊರಲ್ಲೇ. ಹೌದಾ? ಓಕೆ. ಕಾಂಗ್ರೆಸ್ನವ್ರೀಗ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಅದೇ ಇಲ್ಲಿ ಹಂಗೆ ಇದೆ. ನಮ್ಮೂರಲ್ಲೆಲ್ಲ ಜಾಸ್ತಿ ಬಿಜೆಪಿನೇ. ಬಿಜೆಪಿ ಮೋದಿನೇ. ಓಕೆ. ಚಿಕ್ಕ ವಯಸ್ಸಿಂದ ಇದುವರೆಗೂ ನೀವು ಬಿಜೆಪಿ ಬಿಡಲ್ಲ ಅದು. ಯಾಕೆ ಅಷ್ಟು ಇಷ್ಟ ಬಿಜೆಪಿ ಅಂದ್ರೆ? ಅದು ಹಂಗೆ, ಅದೇನೋ ಒಂದು ರಕ್ತದಲ್ಲಿ ಚಿಕ್ಕ ವಯಸ್ಸಿಂದ ಇದು ನಮ್ದು ಶಾಲೆ ಅಂತ ಇದೆ, ಅದೆಲ್ಲ ಹೋಗಿ ಬಂದಿದ್ದು. ಇವಾಗ ಸುಮಾರು ವರ್ಷ ಆಯ್ತು ಬೆಂಗಳೂರಲ್ಲಿ. ಸದ್ಯ ಹಂಗೆ ಹೋಗ್ತೀನಿ ಅಲ್ಲಿಗೆ. ಮಾತ್ರ ಕೇಳಕ್ಕೆ ಹೋಗ್ತೀನಿ. ಓಕೆ. 26 ಹೋಗ್ತೀನಿ. ಸೊ ನಿಮ್ಗೆ ಬಿಜೆಪಿನೇ ಗೆಲ್ಬೇಕು? ಹೌದು. ಓಕೆ. ಕೇಂದ್ರದಲ್ಲಿ ಅವರೇ ಬರಬೇಕು, ಮೋದಿ. MP ಎಲೆಕ್ಷನ್ ಬರ್ತಿದೆ ಸರ್, ಯಾರಿಗೆ ನಿಮ್ಮ ಬೆಂಬಲ ಈ ಸಾರಿ? ಸರ್, ಅಭಿವೃದ್ಧಿ ಅನ್ನೋದು ಯಾವುದೂ ಇಲ್ಲ ಈ ಕ್ಷೇತ್ರದಲ್ಲಿ. ಓಕೆ. ಬೈರ್ತಿ ಬಸವರಾಜು 10 ವರ್ಷ ಆಯ್ತು ಅವರು ಗೆದ್ದು MLA ಆಗಿ. ಒಂದೇ ಒಂದು ಡೆವಲಪ್ಮೆಂಟ್ ಅನ್ನೋದು ಶೂನ್ಯ. ಬಟ್ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅನ್ಸುತ್ತೆ. ಓಕೆ. PC ಮೋಹನ್ ಅವರು MP. ಹೌದು, ಬಿಜೆಪಿ 3 ಬಾರಿ ಗೆಲ್ಸಿದೀರಾ ಅವ್ರನ್ನ? ಹೌದು. ಸೊ ಈ ಬಾರಿ ಅವ್ರನ್ನ ಹೆಂಗೆ ಗೆಲ್ಲಿಸ್ತೀರಾ, ಸೋಲಿಸ್ತೀರಾ? ನಾವು ಕಾಂಗ್ರೆಸ್ ಆಗ್ತೀವಿ ಸರ್. ಮನ್ಸೂರ್ ಅಲಿ ಖಾನ್ ನಾವು ಇದರಲ್ಲೇ ಬಿಜೆಪಿನಲ್ಲಿ ಇದ್ದವ್ರೆ. ಬಟ್ ಇವರು ಡೆವಲಪ್ಮೆಂಟ್ ನೋಡಿದ್ರೆ ಏನೂ ಇಲ್ಲ, ವರ್ಕ್ ಇಲ್ಲ. ಮಳೆ ಬಂದ್ರೆ ಮಹದೇವಪುರ ಮೇನ್ ರೋಡಲ್ಲೇ ಇಷ್ಟುದ್ದ ನೀರು ನಿಂತ್ಕೊಂಡಂತೆ. ಅದು ತೆರವುಗೊಳಿಸೋಕ್ಕೂ ಯಾವ ಲೀಡ್ರ್ ಆಗಲ್ಲ. ಏನಿದ್ರು ಲೀಡ್ರ್ಗಳು ಬಂದು ದುಡ್ಡು ಚಿನ್ನಕ್ಕೆ ಮಾತ್ರ ಲೀಡ್ರ್ಗಳು. ಇವಾಗ ಏನಾದ್ರು ಕೆಲಸ ಆಗ್ಬೇಕು ಅಂದ್ರೆ ಯಾರಪ್ಪ ಲೀಡ್ರು ಅಂದ್ರೆ ನಾನಲ್ಲ ಅಂತಾರೆ. ದುಡ್ಡು ಕೊಡ್ತೀನಿ ಯಾರು ಲೀಡ್ರು ಅಂದ್ರೆ ಎಲ್ಲರೂ ಮುಂದೆ ಬರ್ತಾರೆ. ಆ ತರ ಇದೆ ಈ ಊರಿನ ಪರಿಸ್ಥಿತಿ. ಓಕೆ. ಸೊ ಈ ಬಾರಿ ನಿಮ್ದು ಕಾಂಗ್ರೆಸ್ಗೆ ಬೆಂಬಲ? 100% ಸರ್. ಓಕೆ ಸರ್, ಥ್ಯಾಂಕ್ ಯು. ಈಗ MP ಎಲೆಕ್ಷನ್. ಸೊ ಯಾರಿಗೆ ಸರ್ ಬೆಂಬಲ? ಬಿಜೆಪಿಗೆ. ಇನ್ನು ಮೋದಿಗೆ ಹಾಕೋದು. ಮೋದಿಗೆ ಹಾಕ್ತಾರೆ. ಮೋದಿಗೆ. ಯಾಕೆ ಮೋದಿ? ಮೋದಿ ಒಳ್ಳೆ ಲೀಡರ್ ಇದ್ದಾರೆ, ಅದಕ್ಕೆ ಆಗ್ತಾ ಇದ್ದಾರೆ. ಇವ್ರಲ್ಲಿ ಕಾಂಗ್ರೆಸ್ ಯಾರು ಇಟ್ಟಿದ್ದಾರೆ ಅಂತ ಲೀಡ್ರ? ಕಾಂಗ್ರೆಸ್ ಅಲ್ಲಿ ಲೀಡರ್ಸ್ ಇಲ್ವಾ? ಎಲ್ಲ ಒಂದೇ ಜಾತಿ ಒಂದೇ ಸಮಾಜಕ್ಕೆ ಇವ್ರು ತುಷ್ಟೀಕರಣ ಮಾಡ್ಕೊಂಡಿದ್ರೆ ಬೇರೆ ಜನ ಎಲ್ಲ ಆಗ್ತಾರೆ ಒಟ್ಟು ಇವ್ರಿಗೆ. ಓಕೆ. ಹೇಳಿ. ರಾಹುಲ್ ಗಾಂಧಿ ಇದಾರಲ್ಲ, ಒಳ್ಳೆ ಲೀಡ್ರು. ಯಾರಿಗೆ ಒಳ್ಳೆ ಲೀಡ್ರು? 40 ಸೀಟ್ ಬರಲ್ಲ ಒಂದು. ಓಕೆ. ಕಾಂಗ್ರೆಸ್ ನೋಡಿ ಈಗ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತು. ಅಪ್ಪ, ನಮ್ಮ ಬಿಸ್ನೆಸ್ ಆಗ್ತಾ ಇಲ್ಲ, ಗ್ಯಾರಂಟಿ. ನಾವು ಗ್ಯಾರಂಟಿ ಕಟ್ಕೊಂಡು ನಾವೇನ್ ಮಾಡೋಣ ಹೇಳಿ? ನೋಡಿ 2,000 ಅಲ್ಲ ಸ್ವಾಮಿ, 2,000 ರೂಪಾಯಿ ಜೀವನ ಮಾಡಕ್ ಆಗುತ್ತಾ? ನಮ್ಗಂತೂ ಏನಿಲ್ಲ ಸರ್ಕಾರದಿಂದ. ನಾವೇನು ಪ್ರಯೋಜನ ಪಡಿತಾ ಇಲ್ಲ. ನಮ್ಗೆ ಬಿಸ್ನೆಸ್ ಆದ್ರೆ ಸಾಕು, ಅಷ್ಟೇ ನಮ್ದು. ಅದು ಬಿಟ್ರೆ ಇನ್ನೇನಿಲ್ಲ. ಬಿಸ್ನೆಸ್ ಇವನ್ ಗ್ಯಾರಂಟಿಯಿಂದ ಬಿಸ್ನೆಸ್ ಇಲ್ವಲ್ಲ. ಸೊ ಫೈನಲಿ ನಿಮ್ದು ಬಿಜೆಪಿನೇ. ಓಕೆ ಸರ್, ಥ್ಯಾಂಕ್ ಯು. MP ಎಲೆಕ್ಷನ್ ಬಂತು ಸರ್. ಆಬ್ವಿಯಸ್ಲಿ ಮೋದಿ. ಯಾಕೆ ಮೋದಿ ಇದ್ರೇನೆ ಸೆಕ್ಯೂರಿಟಿ. ವಿತೌಟ್ ಮೋದಿ ನೋ ಸೆಕ್ಯೂರಿಟಿ. ಇಂಡಿಯಾ ಉಳಿಬೇಕಂದ್ರೆ ಮೋದಿ ಬೇಕು. ಕಾಂಗ್ರೆಸ್ ಬಂದ್ರೆ ಏನು? ಕಾಂಗ್ರೆಸ್ 70 ವರ್ಷದಲ್ಲಿ 3 ಭಾಗ ಮಾಡಿ 4ನೇ ಭಾಗಕ್ಕೆ ರೆಡಿ ಆಗ್ತಾ ಇದೆ. ಇವಾಗ ಮೋದಿನ ಬಿಟ್ಟು ಕಾಂಗ್ರೆಸ್ ಓಟ್ ಹಾಕ್ತಾರ. ಇನ್ನೊಂದು ಭಾಗಕ್ಕೆ ರೆಡಿ ಮಾಡ್ತಾ ಇದಾರೆ ಪಾರ್ಟಿಷನ್ ಮಾಡಕ್ಕೆ. ಅವ್ರಿಗೆ ಹೋಗಿ ಯಾರಾದ್ರೂ ಓಟ್ ಹಾಕ್ತಾರ? ಕಾಂಗ್ರೆಸ್ ಈಗ ಇತ್ತೀಚಿನ ದಿನಗಳಲ್ಲಿ ಇದ್ರು ನಮ್ಮ ರಾಜ್ಯದಲ್ಲಿ ಯೋಜನೆಗಳನ್ನ ಜಾರಿ ಮಾಡಿ 5 ಗ್ಯಾರಂಟಿ ಬಂತು. ನಾನು ಅಪಾರ್ಟ್ಮೆಂಟ್ ಅಲ್ಲಿ ಇರೋದು. 2,000 ಕಟ್ಟೋ ಜಾಗದಲ್ಲಿ 4,000 ಕಟ್ತಾ ಇದ್ದೀನಿ. ಕರೆಂಟ್ ಬಿಲ್ಲು ಪ್ರತಿಯೊಂದು ಜಾಸ್ತಿ ಆಗಿದೆ. ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಆಗಿದೆ. ಇದನ್ನ ಕಟ್ಕೊಂಡು ಗ್ಯಾರಂಟಿ ಕಟ್ಕೊಂಡು ಯಾರು ಉದ್ಧಾರ ಆಗ್ತಾರೆ? ಸೊ ಬಿಜೆಪಿಗೆ ನಿಮ್ಮ ಮತ? ಬಿಜೆಪಿಗೆ ಸಂಪೂರ್ಣ ಬೆಂಬಲ, ಸಂಪೂರ್ಣ ಮತ. ನಮ್ಮ ಇಡೀ ಮಹದೇವಪುರನೂ ಅಷ್ಟೇ, ಇಡೀ ಗ್ರಾಮನೇ ಬಿಜೆಪಿ. ಓಕೆ. MP ಎಲೆಕ್ಷನ್ ಬಂತು ಸರ್. MP ಎಲೆಕ್ಷನ್ ಬಂದಾಗ ಬಿಜೆಪಿನ ಕಾಂಗ್ರೆಸ್? ಬಿಜೆಪಿನೇ. ಬಿಜೆಪಿ. PC ಮೋಹನ್. ಹೌದು. 3 ಸಾರಿ ಗೆಲ್ಸಿದ್ದೀರಾ. ಅಭಿವೃದ್ಧಿ ಮಾಡಿದಾರ? ಅಭಿವೃದ್ಧಿ ನಾವು ಹೇಳೋಕ್ಕಾಗಲ್ಲ. ನಾನು ಹೋಗೋದೇ ಇಲ್ಲ ಅಂಗಡಿ, ಬೇರೆ ಕಡೆ ಹೊರಗಡೆ. ಮಾರ್ಕೆಟ್ ಆಯಿತು, ಅಂಗಡಿ ಆಯಿತು. ಸೊ ಈ ಬಾರಿ ಬಿಜೆಪಿನೇ? ಇಲ್ಲಿ ಮಾತ್ರ ಬಿಜೆಪಿ. ಬೇರೆ ಕಡೆ ನಿಮ್ದು ಹೇಳಿ. ಬಿಜೆಪಿನೇ. ಯಾಕೆ ಬಿಜೆಪಿ ಅಂದರೆ ಹಿಂದುತ್ವ ಕಾಪಾಡ್ಕೊಂಡು ಬರ್ತಾರಲ್ವ, ಅದಕ್ಕೋಸ್ಕರ ಬಿಜೆಪಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇನ್ ಹಿಂದುತ್ವ. ಓಕೆ. ಅದಕ್ಕೋಸ್ಕರ ಬಿಜೆಪಿ. ಕಾಂಗ್ರೆಸ್ನವರು ಹಿಂದೂ ವಿರೋಧಿಗಳ? ಒಪ್ಕೊಳ್ತೀನಿ, ನಾನು ಹಿಂದೂ ವಿರೋಧಿಗಳೇ ಅವರು. ಹಿಂದೂ ವಿರೋಧಿಗಳು ಕಾಂಗ್ರೆಸ್ನವರು? ಹೆಂಗೆ ಹೇಳ್ತೀರಾ? ಮುಸಲ್ಮಾನ್ ಸಪೋರ್ಟ್ ಜಾಸ್ತಿ ಮಾಡ್ತಾರೆ. ಮುಸ್ಲಿಂ ಸಪೋರ್ಟ್ ಜಾಸ್ತಿ ಅವರು.
ಓಕೆ ಏನು ಉದಾಹರಣೆ ಕೊಡೋದಾದ್ರೆ ಉದಾಹರಣೆ ನಾನು ಏನು ಕೊಡೋಕ್ಕಾಗಲ್ಲ ಸರ್. ಅಂದ್ರೆ ಮುಸ್ಲಿಂ ಓಲೈಕೆ ರಾಜಕಾರಣ ಮಾಡ್ತಾರೆ ಮಾಡ್ತಾರೆ ಕಾಂಗ್ರೆಸ್ನವರು. ಕಾಂಗ್ರೆಸ್ನವರು. ಓಕೆ ಸರ್, ಥ್ಯಾಂಕ್ ಯು. ಈಗ ಬಿಜೆಪಿನ ಕಾಂಗ್ರೆಸ್ ಬಿಜೆಪಿ ಯಾಕೆ ಹೌದು, ನಮ್ಮ ದೇಶ ಕಾಪಾಡ್ತಾವ್ರೆ. ದೇಶ ಕಾಪಾಡ್ತಾರೆ, ಕಾಂಗ್ರೆಸ್ ಅವರು ಹಾಳು ಮಾಡ್ಬಿಡ್ತಾರಾ? ಮಾಡ್ತಾರೆ ಇದನ್ನ. ನಾವು ಆವತ್ತಿಂದ ನಾವು ಮೋದಿ, ಯಾಕೆ ಮೋದಿ? ಇವತ್ತು ಮೋದಿನೇ ಅವತ್ತು ಮೋದಿನೇ. ಕಾಂಗ್ರೆಸ್ ಯಾಕಿಲ್ಲ? ನಾವು ಆವತ್ತಿಂದ ಇಲ್ಲ. ಹೌದಾ? ಅದೇ ಯಾಕೆ ಅಂತ ನಮ್ಗೆ ಅದು ಬೇಕಿಲ್ಲ. ಮೋದಿ ನಮ್ಮ ದೇಶ ಕಾಪಾಡ್ಕೊಂಡವನೇ. ಈ ಮೋದಿಗೆ ನಾವು ಹೋದ್ಲಿ ಅಂದ್ರೆ ಪಾಕಿಸ್ತಾನ ಆಗ್ತದೆ. ಹೆಂಗ್ ಹೇಳ್ತೀರಾ ನೀವು? ನಮಗೆ ಭವಿಷ್ಯ ಗೊತ್ತು. ಹೌದಾ? ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿರುತ್ತಲ್ವಾ? ಇಲ್ಲ ಇಲ್ಲ ಇಲ್ವಾ? ಈಗ MP ಎಲೆಕ್ಷನ್ ಬರ್ತಾ ಇದೆಯಲ್ವಾ, ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಅಂದರೆ ನಮಗೆ ಸ್ಟೇಟ್ಗೆ ನಮ್ಮ ಸಿದ್ದರಾಮಯ್ಯ ಬರಬೇಕು, ಸೆಂಟ್ರಲ್ಗೆ BJP ಅವರು ಬೇಕು ಸರ್. ಯಾಕೆ ಅಷ್ಟೇ. BJP ಅಂದರೆ ನಮಗೆ ಏನು ಸರ್, ನೀವು ಬನ್ನಿ ಮಾತಾಡಿ ಬನ್ನಿ ಸರ್. ಹೇಳಿ. ಯಾಕೆಂದರೆ ಅಲ್ಲಿ ನಡೆಯುವ ಬಾರ್ಡ್ರಲ್ಲಿ ಜಗಳ ಮಾಡೋಕ್ಕೆ ಎಲ್ಲ ಆರ್ಮಿಗೆ ಎಲ್ಲ ಒಳ್ಳೇದು ನಡೀತದೆ. ಅವ್ರು ಬೇಕೇ ಬೇಕು ಅಲ್ಲಿಗೆ. ಇಲ್ಲಿ ಸೆಂಟ್ರಿಗೆ ನಮ್ಮ ಸ್ಟೇಟ್ಗೆ ಇವರು ನಮಗೆ ಇರೋದೆಲ್ಲ ಒಳ್ಳೇದು ಮಾಡ್ತಾರೆ. ಅವ್ರಿಗೆ ಇವ್ರು ಇಲ್ಲಿ ಬೇಕು ಏನು ಒಳ್ಳೇದು ಮಾಡಿದ್ದಾರೆ ಕಾಂಗ್ರೆಸ್? ಸರ್. ಅವರು ನಮಗೆ ಬಸ್ ಕೊಟ್ಟಿದ್ದಾರೆ ಫ್ರೀಯಾಗಿ ಇಲ್ವಾ, ಆಮೇಲೆ ಅಕ್ಕಿ ಕೊಡ್ತಾರೆ, ಮತ್ತೆ ಬಂದು ಇನ್ನೂ 3 ಗ್ಯಾರಂಟಿಗೆ ಹೇಳಿದ್ದಾರೆ ಮಾಡಿಕೊಡ್ತಾರಂತ. ಮಾಡಲಿ ಸರ್, ಅದು ಚೆನ್ನಾಗಿರ್ತದೆ ಇದಲ್ಲ. ಸ್ಟೇಟ್ಗೆ ಇವರು ಬರಲಿ, ಸೆಂಟ್ರಲ್ಗೆ ಅವ್ರು ಬರಲಿ ಸರ್. ಸ್ಟೇಟಲ್ಲಿ ಕಾಂಗ್ರೆಸ್, ಬಿಜೆಪಿ ಕೇಂದ್ರದಲ್ಲಿ. ಹೌದು ಸರ್. ಓಕೆ, ನಿಮ್ಮ ಮತ ಯಾರಿಗೆ ಈಗ? ನಮ್ಮ ಮತ ಹಾಕೋದಂದ್ರೆ 2 ಆಯ್ತಾ 1 ಆಯ್ತಾ ಗೊತ್ತಿಲ್ಲ, ಬಟ್ ಕೇಂದ್ರ ಅಲ್ವಾ ಈಗ? ಕೇಂದ್ರ ಅಲ್ವಾ, ಒಂದೇ ಓಟು ಬಿಜೆಪಿ ಸರ್. ಈಗ PC ಮೋಹನ್ ಅವರು MP ಅಲ್ವಾ ಇಲ್ಲಿ? ಹೌದು. ಸೊ ಏನಾದ್ರು ಬಂದು ಅಭಿವೃದ್ಧಿ ಮಾಡಿದಾರಾ ಇಲ್ವಾ? ಅವ್ರ ಬಗ್ಗೆ ನನಗೇನೇ ಐಡಿಯಾ ಇಲ್ಲ ಸರ್. ನಾನು ಇಲ್ಲ. ಸರಿ, ಈ ಬಾರಿ ಯಾರಿಗೆ ಓಟ್ ನಿಮ್ದು? ನಮ್ಮ ಬಿಜೆಪಿಗೆ. ಬಿಜೆಪಿ ಯಾಕೆ ಬಿಜೆಪಿ? ಬಿಜೆಪಿ ಯಾಕಂದ್ರೆ ಬಿಜೆಪಿಯಿಂದ ನಮ್ಗೆಲ್ಲ ಒಳ್ಳೇದು ನಡೀತಾ ಇದೆ. ಇವಾಗ ಬಿಜೆಪಿಯಿಂದ ಇವಾಗ ಸಿದ್ದರಾಮಯ್ಯ ಬಂದ್ಬಿಟ್ಟು ಏನು ಮಾಡಿಲ್ಲ. ಅಲ್ಲ ಬಸ್ ಫ್ರೀ ಮಾಡಿದ್ರು, ಎಲ್ಲ ಮಾಡಿದ್ರು, ಅಲ್ಲ ಯಂಗ್ಸರ್ಗೆ ಫ್ರೀ ಮಾಡಿಕೊಟ್ರು, ಗಂಡಸರಿಗೆ ಆಟೋ ಡ್ರೈವರ್ಗೆ ಏನೂ ಇಲ್ಲ, ದುಡಿಮೆನೇ ಇಲ್ಲದೆ ಮಾಡಿಬಿಟ್ರು. ಅದಕ್ಕೋಸ್ಕರ ನಾವು ಬಿಜೆಪಿಗೆ ಇದು ಮಾಡ್ತೀವಿ. ಈಗ ಲೋಕಸಭೆ ಚುನಾವಣೆ ಬರ್ತಿದೆ, ಯಾರಿಗೆ ಮತ ಹಾಕ್ಬೇಕು ಅನ್ಕೊಂಡಿದ್ದೀರಿ? ಯಾರು ಬಂದ್ರೆ ಒಳ್ಳೇದು? ನಮಗೆ ಯಾರು ಬಂದರೆ ಒಳ್ಳೇದು ಅನ್ನೋಕ್ಕಲ್ಲ, ಬಂದರೆ ಒಳ್ಳೇದಾಗುತ್ತೆ, ಒಳ್ಳೇದು ಮಾಡಬೇಕು. ಬಿಜೆಪಿನ ಕಾಂಗ್ರೆಸ್? ನಾನು ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಅಂದರೆ ಯಾವ ಕಾಂಗ್ರೆಸ್ ಅದು ಕೈ ಯಾಕೆ ಕಾಂಗ್ರೆಸ್ ಯಾಕೆ? ಯಾಕೆಂದರೆ ಏನೋ ಮಾಡ್ತಾರೆ, ಒಂದಂದ್ರೆ ಮಾಡ್ತಾರೆ, ಒಬ್ಬೊಬ್ರು ಮಾಡಲ್ಲ. ಏನು ನಮ್ಗೆ ಏನಾನ ಹೆಚ್ಚು ಕಡಿಮೆ ಏನೇನೋ ಆಯ್ತು ಅಂದರೆ ಅವ್ರನ್ನ ಕೇಳ್ಬೋದು ಅಲ್ವಾ? ಈಗ ಈ ಥರ ಓಟ್ ಹಾಕ್ಸ್ತೀವಿ. ದೇಶಕ್ಕೆ ನಡೀತಾ ಇರುವಂತ ಚುನಾವಣೆ ಅಲ್ವಾ, MP ಚುನಾವಣೆ. ಈಗ PC ಮೋಹನ್ ಈ ಕ್ಷೇತ್ರದ MP 3 ಬಾರಿ MP ಆಗಿದ್ದಾರೆ. ಈಗ 4ನೇ ಬಾರಿ ಅವರು ಸ್ಪರ್ಧೆ ಮಾಡಿರೋದು. ಸೊ ಏನ್ ಮಾಡ್ತೀರಿ ಈಗ 4ನೇ ಬಾರಿಯೂ ಕೂಡ ಗೆಲ್ಲಿಸ್ತೀರಾ ಏನು? ಯಾರಿಗೆ? PC ಮೋಹನ್ ಅವರಿಗೆ, ಬಿಜೆಪಿ ಅಭ್ಯರ್ಥಿ. ಬಿಜೆಪಿ ನಮ್ಗೇನು ಕಾಂಗ್ರೆಸ್ ಅಭ್ಯರ್ಥಿ ಯಾರು ಗೊತ್ತಾ ಇಲ್ಲಿ? ಯಾರು ಬರೋದಿಲ್ಲ? ಮನ್ಸೂರ್ ಅಲಿ ಖಾನ್. ಗೊತ್ತು, ಅವರೇ ಬರೋದು. ಓಕೆ, ಕಾಂಗ್ರೆಸ್ಗೆ ಹಾಕೋದು. ಅವಾಗಿಂದ ನಮ್ಗೆ ಯಾವಾಗ ಓಟ್ ಹಾಕೋಕ್ಕೆ ಇದಾಗಿತ್ತು ಅವಾಗಿಂದ ಕಾಂಗ್ರೆಸ್ಸೇ. ಥ್ಯಾಂಕ್ ಯು. PC ಮೋಹನ್ ಯಾರು ಗೊತ್ತಾ? ಗೊತ್ತು. ಯಾರು ಗೊತ್ತು, ಯಾಕೆ ಇವಾಗ? ಸರಿ, ಈಗ ಕಾಂಗ್ರೆಸ್ ಅಭ್ಯರ್ಥಿ ಯಾರಿದ್ದಾರೆ ಇಲ್ಲಿ? ಇಲ್ಲಿರೋದು ಬಿಜೆಪಿ. ಓಕೆ, ಕಾಂಗ್ರೆಸ್ ಅಭ್ಯರ್ಥಿ ಯಾರೀಗ MP ಚುನಾವಣೆಗೆ? ಮೊನ್ನೆ ಬಂದು ಮನ್ಸೂರ್ ಅಲಿ ಖಾನ್. ಅದೇ ನಾವ್ ಇರ್ಲಿಲ್ಲ, ಅವತ್ತು ಊರಿಗೆ ಹೋಗಿದ್ದೆ. ನಿಮ್ದು ಬಿಜೆಪಿನ ಕಾಂಗ್ರೆಸ್? ಹಂಗೆ ಹೇಳಕ್ ಆಗಲ್ವಲ್ಲ ನಾವು. ಯಾರು ಬಂದ್ರೆ ಒಳ್ಳೇದು ರಾಷ್ಟ್ರಕ್ಕೆ? ಈಗ ಮೋದಿ ಪ್ರಧಾನಿ ಆಗ್ಬೇಕು ಅಂದ್ರೆ ಬಿಜೆಪಿ ಅವ್ರು ಗೆಲ್ಬೇಕು. ಇನ್ಯಾರೋ ಕಾಂಗ್ರೆಸ್ನವ್ರು ಯಾರಾದ್ರೂ ಪ್ರಧಾನಿ ಆಗ್ಬೇಕಂದ್ರೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ಮೋದಿ ಅವ್ರು ಬರ್ಬೇಕಾ? ಯಾಕೆ ಮೋದಿ ಅವ್ರು ಬರ್ಬೇಕು? ಇವಾಗೆಲ್ಲ ಅವರೇ ತಾನೇ ಎಲ್ಲಾ ಕಡೆನೂ ಮಾಡ್ತಾ ಇರೋದು, ಅದಕ್ಕೆ. ಈಗ ನೋಡಿ, ನಿಮ್ಗೆ ಕಾಂಗ್ರೆಸ್ನವರು ಫ್ರೀ ಬಸ್ ಕೊಟ್ರು, ಮತ್ತೆ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ, ಮತ್ತೆ ಅವ್ರಿಗೂ ನೀವು ಸಪೋರ್ಟ್ ಮಾಡ್ಬೇಕು. ಮತ್ತೆ ಅದು ಮೋದಿ ಅಂತ ಯಾಕಂದ್ರೆ ಇಲ್ಲಿ ಇರೋದು ಫುಲ್ಲು ಎಲ್ಲ ಈ ಕಡೆ ಇರೋದು ಎಲ್ಲ ಮೋದಿನೇ. ಅದರಿಂದ ಯಾವ್ದು ಒಂದು ನಾವು ಹೇಳಕ್ ಆಗಲ್ಲ. ಇಲ್ಲಿ ಶಾಸಕರು ಯಾರಿದ್ದಾರೆ? ಇಲ್ಲ, MLA ರಘು ಅವರಿದ್ದಾರಾ? ರಘು ಶಶಿರೇಖಾ ಕೌನ್ಸಿಲರ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮತದಾರರ ಅಭಿಪ್ರಾಯ. ಕೆಲವೊಂದಿಷ್ಟು ಜನ ಹೇಳ್ತಾ ಇರೋದು ಬಿಜೆಪಿಯ ಅಭ್ಯರ್ಥಿ PC ಮೋಹನ್ ಅವರಿಗೆ ನಾವು ಮತ್ತೆ ಮತವನ್ನು ಹಾಕ್ತೀವಿ, ಅವರನ್ನೇ ಗೆಲ್ಲಿಸಿಕೊಂಡು ಬರ್ತೀವಿ ಅಂತ ಹೇಳಿ. ಮತ್ತೊಂದಿಷ್ಟು ಮತದಾರ ಪ್ರಭುಗಳು ಹೇಳ್ತಾ ಇದ್ದಾರೆ, ಇಲ್ಲ, ಮನ್ಸೂರ್ ಅಲಿ ಖಾನ್ ಅವರು ಬಹಳ ಒಳ್ಳೆಯ ಮನುಷ್ಯ, ಮೊದಲ ಬಾರಿಗೆ ಅವರು ನಿಂತ್ಕೊಂಡಿದ್ದಾರೆ, ಅವರಿಗೇನೆ ಮತ ಹಾಕೊಂಡು ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸಾಕಷ್ಟು ಪ್ರಶ್ನೆಗಳಂತೂ ಇದ್ದೇ ಇದ್ದಾವೆ. ಯಾರು ಗೆಲ್ತಾರೆ,
ಯಾರು ಸೋಲ್ತಾರೆ ಇನ್ನು ಕೆಲವೊಂದಿಷ್ಟು ದಿನಗಳ ನಂತರ ನಮಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಇದು ಬಿಜೆಪಿಯ ಭದ್ರಕೋಟೆ ಅಂತ ನಾವೆಲ್ಲ ಅನ್ಕೊಳ್ತಾ ಇದ್ದೀವಿ. ಆದ್ರೆ ಈಗ ಮೊದಲಿದ್ದಂತ ಚಿತ್ರಣ ಈಗ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಅಂದ್ರೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ MLAಗಳಿದ್ದಾರೆ. ಇನ್ನುಳಿದಂತ 3 ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿ MLAಗಳಿರೋದು. ಹಾಗಾಗಿನೇ ಕಳೆದ ಬಾರಿಯ ಚಿತ್ರಣ ಈ ಬಾರಿ ಇಲ್ಲ. ಏನ್ ಬೇಕಾದ್ರೂ ಆಗ್ಬಹುದು, ಕಾದ್ ನೋಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.